ಚಳ್ಳಕೆರೆಯ ಬಳ್ಳಾರಿ ರಸ್ತೆಯಲ್ಲಿ ಗುರುವಾರ ಜೆಸಿಬಿ ಸದ್ದು ಜೋರಾಗಿತ್ತು. ರಸ್ತೆ ಅಗಲೀಕರಣ ಕಾಮಗಾರಿಗಾಗಿ ಮಳಿಗೆಯೊಂದನ್ನು ತೆರವುಗೊಳಿಸಲು ನಗರಸಭೆ ಅಧಿಕಾರಿಗಳು ಮುಂದಾದಾಗ ಬಾಡಿಗೆದಾರನ ತೀವ್ರ ವಿರೋಧದಿಂದ ಸ್ಥಳದಲ್ಲಿ ಕೆಲಕಾಲ ಹೈ ಡ್ರಾಮಾ ನಡೆಯಿತು. ಪೊಲೀಸ್ ಬಿಗಿ ಬಂದೋಬಸ್ತ್ನೊಂದಿಗೆ ನಗರಸಭೆ ಅಧಿಕಾರಿಗಳು ಜೆಸಿಬಿ ಯಂತ್ರದೊಂದಿಗೆ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಹಲವು ವರ್ಷಗಳಿಂದ ಇದೇ ಮಳಿಗೆಯಲ್ಲಿ ವ್ಯಾಪಾರ ನಡೆಸುತ್ತಿದ್ದ ಬಾಡಿಗೆದಾರ ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದನು. ಜೆಸಿಬಿ ಯಂತ್ರದ ಮುಂದೆ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದ ಬಾಡಿಗೆದಾರ ತನಗೆ ಇನ್ನಷ್ಟು ಸಮಯ ನೀಡಬೇಕೆಂದು ಅಧಿಕಾರಿಗಳೊಂದಿಗೆ ವಾಗ್ವಾದಕ್ಕೆ ಇಳಿದನು. ಅಷ್ಟೇ ಅಲ್ಲದೆ ತನ್ನ ಕುಟುಂಬದ ಮಹಿಳೆಯರನ್ನು ಜೆಸಿಬಿ ಮುಂದೆ ನಿಲ್ಲಿಸಿ ಪ್ರತಿಭಟನೆ ನಡೆಸಿದ ಪ್ರಸಂಗವೂ ನಡೆಯಿತು. ಇದರಿಂದ ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳದಲ್ಲಿ ಜಮಾಯಿಸಿ ಬೆಳವಣಿಗೆಗಳನ್ನು ವೀಕ್ಷಿಸಿದರು. ಇನ್ನು ಬಾಡಿಗೆದಾರನ ಮನವೊಲಿಸಲು ಮುಂದಾದ ನಗರಸಭೆ ಪೌರಾಯುಕ್ತರಾದ ಡಾಕ್ಟರ್ ನಾಗವೇಣಿ ಈಗಾಗಲೇ ಸಾಕಷ್ಟು ಕಾಲಾವಕಾಶ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಹಿಂದೆ 1 ವಾರದ ಕಾಲಾವಕಾಶ ಕೇಳಿದ್ರು. ನಗರಸಭೆಯಿಂದ 3 ತಿಂಗಳ ಕಾಲಾವಕಾಶ ನೀಡಲಾಗಿತ್ತು. ಇದೀಗ ಮತ್ತೆ ಸಮಯ ಕೇಳಿದ್ರೆ ರಸ್ತೆ ಅಗಲೀಕರಣ ಕಾಮಗಾರಿ ವಿಳಂಬವಾಗಲಿದೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಬಾರದೆಂದು ಅವರು ಕಟ್ಟುನಿಟ್ಟಾಗಿ ಎಚ್ಚರಿಸಿದರು. ಆದರೆ ಬಾಡಿಗೆದಾರ ತನ್ನದೇ ವಾದ ಮುಂದಿಟ್ಟಿದ್ದಾನೆ. ರಸ್ತೆ ಅಗಲೀಕರಣಕ್ಕೆ ತಾನು ವಿರೋಧಿಸುವುದಿಲ್ಲ. ಈಗಾಗಲೇ 50 ಅಡಿ ಜಾಗ ಬಿಟ್ಟುಕೊಟ್ಟಿದ್ದೇನೆ. ಆದರೆ ಅಂಗಡಿ ಮಾಲೀಕರು ಅಧಿಕಾರಿಗಳೊಂದಿಗೆ ಸೇರಿಕೊಂಡು ತನ್ನ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದನು. ಸಿದ್ದೇಶ್ವರ ಈಗ ನಿಮ್ಗೆ ಕ್ಲಿಯರ್ ಮಾಡ್ಕೊಳಕ್ಕೆ ನಿಮ್ಗೆ ಕೊಡಲ್ಲ, ಇಲ್ಲಿ ಆಗಲ್ಲ ಅಂತವೆಲ್ಲ ಆಗಲ್ಲ. ಸಿದ್ದೇಶ್ವರ ಎಲ್ಲದಕ್ಕೂ ಒಂದು ಇರುತ್ತೆ, ಇತಿಮಿತಿ ಇರ್ತದೆ. ನೀವು ಹಂಗೆ ಮಾತಾಡಿದ್ರೆ ಮತ್ತೆ ಜೋರಾಗಿ ಮಾತಾಡ್ಬೇಕಾಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮೇಡಮ್ ಅವ್ರು ಬಂದಾರೆ, ಎಲ್ಲ ಕಾಲಾವಕಾಶ ಕೊಟ್ಟಾರೆ. ನೀವು ದಯವಿಟ್ಟು ಅಡ್ಡಿಪಡಿಸಬಾರ್ದು. ಗೌರ್ಮೆಂಟ್ ವರ್ಕ್ಗೆ ಏನು ಅಡ್ಡಿಪಡಿಸಿದ್ರೆ ಮತ್ತೆ ಹೇಳ್ತೀನಿ ನೋಡಿ, ಸೈಡಿಗೆ ಬರ್ಬೋದು. ಈಗ ಒಂದಿನ ಟೈಮ್ ಕೊಡ್ತೀವಿ, ಕ್ಲಿಯರ್ ಆಗುತ್ತೆ ಅದು. ಇನ್ನು ಕಟ್ಟಡದ ಮೂಲ ಮಾಲೀಕರು ತೆರವಿಗೆ ಒಪ್ಪಿಗೆ ಸೂಚಿಸಿದ್ದು, ಅಗಲೀಕರಣದಿಂದ ಕಟ್ಟಡ ಶಿಥಿಲಗೊಂಡಿರುವ ಹಿನ್ನೆಲೆಯಲ್ಲಿ ಅದನ್ನು ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಿಸುವ ಉದ್ದೇಶ ಹೊಂದಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಕಟ್ಟಡದ ಮೆಟ್ಟಿಲು ಹಾಗೂ ಮುಂಭಾಗವನ್ನು ಜೆಸಿಬಿ ಮೂಲಕ ತೆರವುಗೊಳಿಸಿದ್ರು. ಬಾಡಿಗೆದಾರ ಅಲ್ಲಿಯೇ ವ್ಯಾಪಾರ ಮುಂದುವರೆಸಿದ್ದಾನೆ ಎಂಬುದು ಅಧಿಕಾರಿಗಳ ವಾದ. ಒಟ್ನಲ್ಲಿ ಬಳ್ಳಾರಿ ರಸ್ತೆಯ ತೆರವು ಕಾರ್ಯಾಚರಣೆ ಬಾಡಿಗೆದಾರನ ವಿರೋಧದಿಂದ ಭಾರೀ ಹೈಡ್ರಾಮಾಕ್ಕೆ ಸಾಕ್ಷಿಯಾಯಿತು. ಪರಿಸ್ಥಿತಿ ನಿಯಂತ್ರಿಸಲು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು, ಮುಂದಿನ ಕಾನೂನು ಕ್ರಮದ ಬಗ್ಗೆ ನಗರಸಭೆ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಕಿರಣ್, ಪ್ರಗತಿ ಟಿವಿ, ಚಳ್ಳಕೆರೆ.